Hi, hello, Mahesh Bhatt, Dr. Mahesh Bhatt, sir. Good morning, sir. ವೆರಿ ಗುಡ್ ಮಾರ್ನಿಂಗ್ ಶಿವರಾಜ್ ಹೇಳಮ್ಮ. Sir, as you know, sir, ಇವಾಗ ಅಪ್ಕಮಿಂಗ್ ಡಿಸೆಂಬರ್ 5ಗೆ ಇನ್ಫೋಸಿಸಲ್ಲಿ ಸುಮಾರು ಇಂಟರ್ವ್ಯೂಸ್ ನಡೆಯೋದಿದೆ. ಸೊ ಅವರು ಈಗ ಹೇಗೆ ಕಾಲ್ಫಾರ್ಮ್ ಆಗಿದ್ದ ಪ್ರಕಾರ ಈಗ ಸುಮಾರು MCOM ಅಥವಾ BCOM ಆ್ಯಂಡ್ MBA ಹುಡುಗರಿಗೆ ಈಗ ವೇಕೆನ್ಸಿಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಬಟ್ ಆ ಥರ ವೇಕೆನ್ಸಿಗಳಿಗೆ ಹೋಗಬೇಕಾದ್ರೆ ಹುಡುಗರು ಸುಮಾರು ಪ್ರಶ್ನೆಗಳನ್ನು ನಿಮಗೆ ಬಂದು ಕೇಳ್ತಿರ್ತಾರೆ. ಸರ್ ನಾವು ಹೋಗ್ಬೋದಾ, ಇಯರ್ ಆಫ್ ಪಾಸಿಂಗು, ಆಮೇಲೆ ಪರ್ಸಂಟೇಜು, ಪ್ರಿಪ್ರೇಷನ್ನು, ಸ್ಕಿಲ್ಲು, ಹಿಂಗೆ ಸುಮಾರು ಕ್ವೈರೀಸ್ ಇರುತ್ತೆ ಅವರಿಗೆ. ಸರ್ ನಾವು ಅಪ್ಲೈ ಮಾಡ್ಬೋದಾ, ನನ್ನ ಬ್ಯಾಕ್ಲಾಗ್ ಇದೆ, ಅಥವಾ ನಂದು 1 ಇಯರ್ ಗ್ಯಾಪ್ ಆಗಿದೆ, ಅಥವಾ ನಂದು BCOM ಮುಗಿದ್ಬಿಟ್ಟು 5 ವರ್ಷ ಆಗಿದೆ, ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಇರ್ತಾರಲ್ಲ ಸರ್ ಜನರಲ್ ಆಗಿ ವಿದ್ಯಾರ್ಥಿಗಳು. ಅದಕ್ಕೆ ಆ ಒಂದು ಡೌಟನ್ನು ಇನ್ಫೋಸಿಸಲ್ಲಿ ಈಗೇನು ಡಿಸೆಂಬರ್ 5ಗಿರೋ ಇಂಟರ್ವ್ಯೂ ರಿಲೇಟೆಡ್ ಒಂದು ಡೌಟನ್ನು ಕ್ಲಾರಿಫೈ ಮಾಡಲಿಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ಸೊ ದಟ್ ಈ ವಿಡಿಯೋ ಮೂಲಕ ಎಲ್ಲ ಯಂಗ್ಸ್ಟರ್ಸಿಗೆ, ಒಂದು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿರೋ ಯಂಗ್ಸ್ಟರ್ಸಿಗೆ ಒಂದು ಸೊಲ್ಯೂಷನ್ ಆಗಲಿ ಈ ವಿಡಿಯೋ ಅನ್ನೋದು ನಿಮಗೊಂದು ರಿಕ್ವೆಸ್ಟ್ ಸರ್. ಪ್ಲೀಸ್ ಕ್ಯಾನ್ ಯು ಪ್ರೊವೈಡ್ ದ ಸೊಲ್ಯೂಷನ್ ಫಾರ್ ದ್ಯಾಟ್ ಸರ್? ರೆಸಲ್ಯೂಷನ್ ಪ್ರೊವೈಡ್ ಮಾಡ್ಬೋದಾ? ಡೆಫಿನೆಟ್ಲಿ ಹೇಳಿ ಸರ್. ನೋಡು ಶಿವರಾಜ್, ಆ್ಯಕ್ಚುಲಿ ನಿನ್ನೆ ನಮಗೆ ಒಂದು ನ್ಯೂಸ್ ಬಂದಿರೋ ಪ್ರಕಾರ ಈಗ ನಮ್ಮ ಒಂದು ಕನೆಕ್ಟಿವಿಟಿ ಇನ್ಫೋಸಿಸ್ ಬೆಂಗಳೂರಿಂದ, ಆಮೇಲೆ ಇನ್ಫೋಸಿಸ್ ಹುಬ್ಬಳ್ಳಿ ಧಾರವಾಡ, ಈಗ ಆ ನ್ಯೂಸು ಕರೆಕ್ಟು ಡಿಸೆಂಬರ್ 6ನೇ ತಾರೀಕು, ಓಕೆ, ಇದೇ ಕಮಿಂಗ್ ಡಿಸೆಂಬರ್ 6ನೇ ತಾರೀಕು ಈಗ BCOM, MCOM, MBA, ಆಮೇಲೆ BCOM, BBA, MCOM, MBA ಎಲ್ಲ ಕರೆದಿದ್ದಾರೆ. ಓಕೆ, ಈಗ ನೋಡು, ಕರೆದಿದ್ದಾರೆ ಅಂದ ತಕ್ಷಣ ನಮ್ಮಲ್ಲಿ ತಪ್ಪು ಕಲ್ಪನೆ ಇರೋದೇನು ಗೊತ್ತಾ? ನಂದು BCOM ಮುಗ್ದಿದೆ, ನಂದು MCOM ಮುಗ್ದಿದೆ, ನಂದು MBA ಮುಗ್ದಿದೆ, ನಂದು ಬರೀ ಮುಗ್ದಿದೆ ಅಂದರೆ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಶಿವರಾಜನ ಪ್ರಶ್ನೆಗೆ ಉತ್ತರ ಏನಂದರೆ, ನಿಮ್ಮದು ಬರೀ BCOM ಮುಗ್ದಿದ್ರೆ, ಬರೀ MCOM ಮುಗ್ದಿದ್ರೆ, ಬರೀ BBA ಮುಗ್ದಿದ್ರೆ, ಬರೀ MBA ಮುಗ್ದಿದ್ರೆ ಹೋಗಬೇಡಿ. ನಿಮ್ಮದು ಟೈಮ್ ವೇಸ್ಟು, HR ಟೈಮ್ ವೇಸ್ಟು. ಯಾಕಂದರೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕೌಶಲ್ಯತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇನ್ಫೋಸಿಸ್ನಲ್ಲಿ ಏನಾಗುತ್ತೆ, ಅವರು ನೋಡಿ, ಈಗ SAP ಕಲ್ತ್ಕೊಂಡು ಬನ್ನಿ, ಟ್ಯಾಲಿ ಕಲ್ತ್ಕೊಂಡು ಬನ್ನಿ ಅಂತ ಹೇಳೋಂಗಿಲ್ಲ. ಅವ್ರಿಗೇನು ಬೇಕು? ಕೌಶಲ್ಯತೆ ಇರೋರು ಬೇಕು. ಏನು ಕೌಶಲ್ಯ ಇಟ್ಕೊಂಡು ಬರಬೇಕು ಅಂತ ಕೂಡ ಅವರೇ ಹೇಳಬೇಕಾ ಅಲ್ವಾ? ನಮಗೆಲ್ಲರೂ ದಬ್ಬಿದ್ರೇ ನಾವು ಮುಂದೆ ಹೋಗಬೇಕು ಅಂತ ಡಿಸೈಡ್ ಮಾಡಿದರೆ ತಪ್ಪು. ಅಂತರಾತ್ಮದಿಂದ ನಾವು ಮುಂದೆ ಬರಬೇಕು ಅನ್ನೋದು ಬರಬೇಕು ಫ್ರೆಂಡ್ಸ್. ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಯುವಕರಿಗೆ ನಾನು ಮುಂದೆ ಬರಬೇಕು ಅನ್ನೋದು ಬರ್ತಾ ಇಲ್ಲ. ನೋಡಿ, ನಮ್ಮ ಕಾಲದಲ್ಲಿ ಎಲ್ಲಿತ್ತು ಮೋಟಿವೇಶನ್, ಸ್ಪೋಕನ್ ಇಂಗ್ಲೀಷ್ ಇರಲಿಲ್ಲ, ಇವೆಲ್ಲ ಇರಲಿಲ್ಲ. ನಮ್ಮ ತಂದೆ ತಾಯಿನೇ ಮೋಟಿವೇಶನ್ನು, ನಮ್ಮ ಗುರುಗಳೇ ಸ್ಪೋಕನ್ ಇಂಗ್ಲೀಷು. ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ 2000 ಇಸ್ವಿ ನಂತರ ಈ ಜನ್ಜಿ ಅಂತ ಏನು ಹೇಳ್ತೀವಲ್ಲ, ಈ ಜೆನ್ಜಿಗಳು ಬಂದಾಗೆಲ್ಲ ಮೋಟಿವೇಟರ್ ಬೇಕಾಗಿದೆ, ಸೈಕಾಲಜಿಸ್ಟ್ಗಳು ಬೇಕಾಗಿದೆ. ನಮಗೆ ಡಿಪ್ರೆಷನ್ ಅಂದರೆ ಮೀನಿಂಗೇ ಗೊತ್ತಿರಲಿಲ್ಲ. ಸೊ ಓವರ್ ಆಲ್ ಶಿವರಾಜ್ ಪ್ರಶ್ನೆಗೆ ನಾನು ಹೇಳೋದೇನೆಂದರೆ, ಫ್ರೆಂಡ್ಸ್, BCOM ಆಗಿರಬೇಕು, ಇಂಗ್ಲೀಷ್ ಟೈಪಿಂಗ್ 35 ವರ್ಡ್ಸ್ ಪರ್ ಮಿನಿಟ್ ಇರಲೇಬೇಕು. ಆಮೇಲೆ ನಿಮಗೆ ಇಂಗ್ಲೀಷು ಒಂದು ಪ್ಯಾರಾಗ್ರಾಫ್ಸ್ ಕೊಡ್ತಾರೆ, ಅದನ್ನು ಓದ್ಬಿಟ್ಟು ಕೆಳಗೆ ಉತ್ತರ ಬರೀಬೇಕು. ಆಮೇಲೆ ಮಿನಿಮಮ್ ಆ್ಯಪ್ಟಿಟ್ಯೂಡು, ರೀಸನಿಂಗು, ಲೆಕ್ಕಾಚಾರಗಳು ನಿಮಗೆ ಗೊತ್ತಿರಬೇಕು. ಆಮೇಲೆ ನೋಡಿ, ಇನ್ನೊಂದು, ಈ ಟ್ಯಾಲಿ ಮತ್ತು SAP ಖಂಡಿತ ಬೇಕು ರೀ. ಟ್ಯಾಲಿ ಮತ್ತು SAP ಇಲ್ದವ್ರು ಹೋಗಬೇಡಿ. ನಿಮ್ಮ ಟೈಮ್ ವೇಸ್ಟು, ಅವ್ರ ಟೈಮ್ ವೇಸ್ಟು. ಯಾಕಂದ್ರೆ ನೀವು ಬೇಕಾದ್ರೆ ಇನ್ಫೋಸಿಸ್ ಪೋರ್ಟಲ್ಗೆ ಹೋಗಿ ನೋಡಿರಿ, ಹುಬ್ಬಳ್ಳಿ 6ನೇ ತಾರೀಕು ಒಂದು ಇಂಟರ್ವ್ಯೂಗಳು ತುಪ್ಕಾಪಟ್ಟ ಇದ್ದಾವೆ, 1000 ವೇಕೆನ್ಸೀಸ್ ಇದ್ದಾವೆ. ಅರ್ಥ ಆಯ್ತಾ? ಆದರೆ ನಮ್ಮ ಮಕ್ಕಳಿಗೆ SAP ಒಳಗೆ O2C ಅಂದರೆ ಗೊತ್ತಿಲ್ಲ, P2P ಅಂದರೆ ಗೊತ್ತಿಲ್ಲ, R2R ಅಂದರೆ ಗೊತ್ತಿಲ್ಲ, ಟ್ರಾನ್ಸಾಕ್ಷನ್ ಕೋಡ್ಗಳಂದ್ರೆ ಗೊತ್ತಿಲ್ಲ. ಇನ್ನೂ ಕೆಲವರಿಗೆ ಆಶ್ಚರ್ಯ ಏನಂದರೆ SAP ಅಂದ್ರೆ ಗೊತ್ತಿಲ್ಲ. ವಿ ಆರ್ ಇನ್ ಡೇಂಜರಸ್ ಸ್ಟೇಟ್ ಅಲ್ವಾ? ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಹೆಚ್ಚಿನ ಮಾಹಿತಿಗಳಿಗಾಗಿ ಡಿಸೆಂಬರ್ 6ನೇ ತಾರೀಕು ಇನ್ಫೋಸಿಸಲ್ಲಿ ವಾಕಿನ್ಗಳಲ್ಲಿ ಏನು ಕೇಳ್ತಾರೆ, ಓಕೆ, ಏನು ಕೇಳಲ್ಲ ಅನ್ನೋದಕ್ಕೆ ನಾವೊಂದು ಉಚಿತವಾಗಿ ಸೆಷನ್ ಇಟ್ಟಿದ್ದೀವಿ. ಓಕೆ, ಉಚಿತವಾಗಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ನೋಡಿ, ನಾವು ಬೂಟ್ ತೊಗೊಳ್ತೀವಿ, 999 ರೂಪಾಯಿ ಕೊಟ್ಟು ಬೂಟ್ ತೊಗೊಳ್ತೀವಿ, 8,000 ರೂಪಾಯಿ ಕೊಟ್ಟು ಸೂಟ್ ತೊಗೊಳ್ತೀವಿ. ಆದರೆ ಕೌಶಲ್ಯತೆಗಳಿಗೆ ನಾವು ದುಡ್ಡೇ ಯೂಸ್ ಮಾಡಲ್ಲ ಕಣ್ರಿ. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಮು. ಓಕೆ, ಆಯಿತು, ಪುಕ್ಷಟನೇ ಇದೆ, ಫ್ರೀಯಾಗಿದೆ. ದಯಮಾಡಿ ಈ ನಾಳೆ ಮೇ ಬಿ ಕರೆಕ್ಟ್, ನಾಳೆ ಅಲ್ಲ ನಮ್ಮದು ಸೆಷನ್ ಶಿವರಾಜ್, ನಾಳೆ ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಗಾಂಧಿನಗರ್ ಮತ್ತು ಧಾರವಾಡದಲ್ಲಿ, ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಗಾಂಧಿನಗರ್ HDFC ಮೇಲ್ಗಡೆ ನಾಳೆ ಎಕ್ಸಾಕ್ಟ್ಲಿ ಡಿಸೆಂಬರ್ 6ನೇ ತಾರೀಕು ನಿಮಗೆ ಒಂದು ಯಾವುದಾದ್ರು ಸಂದರ್ಶನ ಪೂರ್ವಕ ಅಂದರೆ ಪ್ರೀ ಇಂಟರ್ವ್ಯೂ ಸ್ಕಿಲ್ಸನ್ನು ನಾವು ಉಚಿತವಾಗಿ ಅರೇಂಜ್ ಮಾಡ್ತಾಯಿದ್ದೀವಿ. ದಯಮಾಡಿ ಬನ್ನಿ. ನಿಮಗೇನಾದ್ರು ಡೌಟ್ಗಳಿದ್ದರೆ ಬರ್ಕೊಳ್ಳಿ.
ನನ್ನ ನಂಬರು 7829529043. ಮೈ ನೇಮ್ ಈಸ್ ಡಾಕ್ಟರ್ ಮಹೇಶ್ ಭಟ್. ನಂಬರ್ ಬರ್ಕೊಳ್ಳಿ ಇನ್ನೊಂದ್ಸಲ, 7829529043. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಸುಮ್ಮನೆ ಇಂಟರ್ವ್ಯೂ ಅಟೆಂಡ್ ಮಾಡೋದಲ್ಲ ಕಣ್ರಿ. ನನಗೇನು ಬರ್ತದೆ ಕೌಶಲ್ಯತೆ, ನನಗೇನು ಬರ್ತದಪ್ಪ, ಇಂಗ್ಲೀಷ್ ಟೈಪಿಂಗ್ ಬರುತ್ತಾ, ಓಕೆ. 35 ವರ್ಡ್ಸ್ ಪರ್ ಮಿನಿಟ್ ಇದೆಯಾ, ಓಕೆ. ಟ್ಯಾಲಿ ಸರ್ಟಿಫಿಕೇಷನ್ ಇದೆಯಾ, ಓಕೆ. SAP ಇದೆಯಾ, ಓಕೆ. ಕರೆಕ್ಟಾ? ಇಷ್ಟಿದ್ರೆ ನಿಮಗೆ ನಾಳೆ ಜಾಬ್ ಸಿಕ್ಕಂಗೆ. ಇಲ್ಲಾಂದರೆ ಹೋಗಬೇಡಿ, ನಮಗೆ ಕಾಂಟ್ಯಾಕ್ಟ್ ಮಾಡಿ, ತಯಾರಿ ಮಾಡಿ ಕಳಿಸ್ತೇವೆ. ಥ್ಯಾಂಕ್ ಯು ಫಾರ್ ದ ಕ್ವಶನ್, ಶಿವರಾಜ್. Yes, sir. You are Thanks most welcome, for- sir. Thank you for the wonderful resolution, sir. Thank you.